ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೂಲಂಗಿನಲ್ಲಿ ಡಿಫ್ರೆಂಟ್ ವೆರೈಟಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮೂಲಂಗಿ ಇಷ್ಟಪಡದೇ ಇರೋರು ತುಂಬಾ ಇಷ್ಟಪಟ್ಟು ಇದನ್ನ ರೆಸಿಪಿನ ತಿಂತಾರೆ. ಇದಕ್ಕೆ ನಾನು ಚೆನ್ನಾಗಿರೋ 4 ಮೂಲಂಗಿನ ತಗೊಂಡಿದ್ದೀನಿ. ನೀವು ಬೇಕು ಅಂದ್ರೆ 2 ಬೇಕಾದ್ರೂ ತಗೋಬಹುದು, ಕಡಿಮೆ ಬೇಕು ಅಂದ್ರೆ. ನಾನು ದೊಡ್ಡ ದೊಡ್ಡ 4 ಮೂಲಂಗಿನ ತಗೊಂಡಿದ್ದೀನಿ. ಇದು ಮುಂದ್ಗಡೆ ಭಾಗ ಮತ್ತೆ ಹಿಂದ್ಗಡೆ ಭಾಗನ ಈ ತರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಇವಾಗ ಇದನ್ನ ನಾವು ತುರ್ಕೊಳ್ಳೋಣ. ತುಂಬಾ ದಪ್ಪ ದಪ್ಪ ತುರ್ಕೊಂಡ್ರು ಪರವಾಗಿಲ್ಲ. ನಾನು ಮೀಡಿಯಂ ಸೈಜ್ ಅಲ್ಲಿ ಇದನ್ನ ತುರ್ಕೋತಾ ಇದ್ದೀನಿ. ಮೂಲಂಗಿನ ವಾರಕ್ಕೆ 1 ದಿನ ಇಲ್ಲ 2 ದಿನ ತಿಂದ್ರೂ ತುಂಬಾ ಒಳ್ಳೇದೆ. ಇದ್ರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಇದು ಮೂಲವ್ಯಾಧಿಗೂ ತುಂಬಾ ಒಳ್ಳೇದು. ಇವಾಗ ಇದಕ್ಕೆ ತೆಂಗಿನಕಾಯಿ ಕೂಡ ನಾನು 1/4 ಚಿಪ್ಪು ತೆಂಗಿನಕಾಯಿ ತಗೋತಾ ಇದ್ದೀನಿ. ಚಿಕ್ಕ ತೆಂಗಿನಕಾಯಲ್ಲಿ 1/4 ಭಾಗ ತಗೊಂಡ್ರು ಸಾಕು. ಅದನ್ನು ತುರ್ಕೊಳ್ಳಿ. ಅರ್ಧ ಲೀಟರ್ ಮೊಸರು ತಗೊಂಡಿದ್ದೀನಿ. ಅದನ್ನ ಈ ತರ ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಹೆಲ್ತ್ಗೆ. ತುರಿದಿಟ್ಕೊಂಡಿದೀವಲ್ಲ ಮೂಲಂಗಿನ ಒಂದ್ ಬೌಲ್ ತಗೊಂಡು ಅದಕ್ಕೆ ಹಾಕೊಳ್ಳಿ. ಇದಕ್ಕೆ ನಾನು ಒಂದ್ ಆನಿಯನ್ ಸಣ್ಣ ಸಣ್ಣಗೆ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಆನಿಯನ್ ಇದಕ್ಕೆ ಒಂದು ಆನಿಯನ್ ಸಾಕು, ತುಂಬಾ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇವಾಗ ತೆಂಗಿನಕಾಯಿ ನಾವು ತುರಿದಿಟ್ಕೊಂಡಿದ್ವಲ್ಲ, ಆ ತೆಂಗಿನಕಾಯಿನ 1/4 ಚಿಪ್ ತೆಂಗಿನಕಾಯಿ ಈ ತರ ಉದ್ದದಕ್ಕೆ ತುರ್ದಿಟ್ಕೊಳ್ಳಿ, ತುರ್ಕೊಂಡು ಹಾಕೊಳ್ಳಿ. ಇದು ಕೂಡ 1/4 ಚಿಪ್ಪು ತೆಂಗಿನಕಾಯಿ ಸಾಕು. ಮತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದು ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಮೊಸರು, ಅರ್ಧ ಲೀಟರ್ ಮೊಸರು ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರ್ ಕೂಡ ಅದಕ್ಕೆ ಹಾಕೊಳ್ಳಿ. ತುಂಬಾ ಗಟ್ಟಿಗಿದ್ರೂ ಅಷ್ಟು ಚೆನ್ನಾಗಿರಲ್ಲ, ತುಂಬಾ ನೀರಾಗಿದ್ರೂ ಚೆನ್ನಾಗಿರಲ್ಲ. ಮೀಡಿಯಂ ಆಗಿದ್ರೆ ಸಾಕು. ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಇಡ್ಸುತ್ತೆ. ಇದಕ್ಕೆ ಆಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ನೀರ್ ಕೂಡ ಅದು ಬಿಟ್ಕೊಳ್ಳುತ್ತೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. 2 ಸ್ಪೂನ್ ಆಯಿಲ್ ಹಾಕಿ. ಅದಕ್ಕೆ 2 ಸ್ಪೂನ್ ಆಯಿಲ್ ಸಾಕು. ಮತ್ತೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಮತ್ತೆ ಕಡಲೆಬೇಳೆ 1 ಸ್ಪೂನು, ಉದ್ದಿನ ಬೇಳೆ 1/2 ಸ್ಪೂನು ಹಾಕಿ ಇದೊಂದ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋ ತನಕ. ಇದು ಬ್ರೌನ್ ಕಲರ್ ಬಂದಾದ್ಮೇಲೆ ಇದಕ್ಕೆ ಹಸಿಮೆಣಸಿನಕಾಯಿ 3 ಹಸಿಮೆಣಸಿನಕಾಯಿ ಹಾಕಿದ್ದೀನಿ ನಾನು ಇದಕ್ಕೆ. ಮತ್ತೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಂಡು ಕಲ್ಸಿಟ್ಟಿರೋ ಮೂಲಂಗಿ ಬಜ್ಜಿಗೆ ಇದನ್ನ ಹಾಕೊಳ್ಳೋಣ. ಈ ತರ ಮಾಡ್ಕೊಂಡ್ ತಿಂದ್ರೆ ಡೈಜೆಷನ್ ಪ್ರಾಬ್ಲಮ್ ಇರೋರ್ಗು ತುಂಬಾ ಒಳ್ಳೇದಿದು. ಡೈಜೆಷನ್ ಚೆನ್ನಾಗಾಗುತ್ತೆ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನು ಉಪ್ಪು ಹಾಕೊಂಡ್ರೆ ಸಾಕು ಇದಕ್ಕೆ. ಆಮೇಲೆ ರುಚಿ ನೋಡಿ, ಬೇಕು ಅಂದ್ರೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ಹಾಕೊಳ್ಳಿ. ಮೂಲಂಗಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಮೂಲಂಗಿನಲ್ಲಿ ಇನ್ನ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಈ ತರ ಮಾಡ್ಕೊಂಡ್ ತಿಂದ್ರೆ ನಿಮ್ಗೆ ಮೂಲಂಗಿ ತಿಂತಾ ಇದೀವಿ ಅಂತಾನೆ ಗೊತ್ತಾಗಲ್ಲ. ಮೂಲಂಗಿ ತಿಂದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಎಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.